ಯಾದಗಿರಿಯಲ್ಲಿ ಮಳೆ ಅವಾಂತರ ಎರಡು ಅನ್ನುವಂಗಾಗಿದೆ. ಈ ಕಡೆ ಪವರ್ ಕೂಡ ಕಟ್ ಆಗಿದೆ. ಹಾಗಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿ ಜನ ಮೊಬೈಲ್ ಚಾರ್ಜ್ ಆಗೋಕ್ಕೆ ಪರದಾಡ್ತಾ ಇದ್ರು. ಆಗ ಒಂದು ಮಾಸ್ಟರ್ ಐಡಿಯಾ ಹುಡುಕೊಂಡಿದ್ದಾರೆ. ಏನ್ ಗೊತ್ತಾ, ನೋಡ್ತಾ ಹೋಗೋಣ. ಯಾದಗಿರಿಯಲ್ಲಿ ಮಳೆ ಅವಾಂತರ, ಜನರ ಪರದಾಟ, ಕೈಕೊಟ್ಟ ವಿದ್ಯುತ್, ಮೊಬೈಲ್ ಚಾರ್ಜಿಂಗ್ಗೆ ಜನರೇಟರ್ ಮೊರೆ. ಹೀಗೆ ಜನರೇಟರ್ ಪವರ್ನಿಂದ ಹತ್ತಾರು ಗ್ಯಾಂಗ್ ಬಾಕ್ಸ್ಗಳಿಗೆ ನೂರಾರು ಮೊಬೈಲ್ಗಳನ್ನ ಚಾರ್ಜ್ ಹಾಕಿ ಕಾಯ್ತಾ ಕೂತಿರೋ ಜನ. ಮತ್ತೊಂದು ಕಡೆ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇರುವಂತಹ ಮಹಿಳೆಯರು, ಮಕ್ಕಳು. ಇಲ್ಲೆಂದ್ರೆ ಅಲ್ಲಿ ಬಿದ್ದಿರುವಂತಹ ವಿದ್ಯುತ್ ಕಂಬಗಳು, ಬೃಹತ್ ಮರಗಳು. ಈ ಎಲ್ಲಾ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಯಾದಗಿರಿ ಜಿಲ್ಲೆ. ಕಳೆದ 4 ದಿನಗಳಿಂದ ಯಾದಗಿರಿ ಜಿಲ್ಲಾದ್ಯಂತ ಸುರಿತಾ ಇರುವಂತಹ ಮಳೆಗೆ ಗ್ರಾಮೀಣ ಭಾಗ ಸೇರಿದಂತೆ ನಗರ ಪ್ರದೇಶದಲ್ಲೂ ವಿದ್ಯುತ್ ಕೈಕೊಟ್ಟಿದೆ. ಹೀಗಾಗಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋದಿಕ್ಕೆ ಪರದಾಡ್ತಾ ಇದ್ದಾರೆ ಜನರು. ಜಿಲ್ಲೆಯ ಶಹಾಪುರ ತಾಲೂಕಿನ ಮರಮಕಲ್ ಗ್ರಾಮದ ಜನ ಜನರೇಟರ್ನಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ತಿದ್ದಾರೆ. ವಿದ್ಯುತ್ ಸಮಸ್ಯೆ ಬಗೆಹರಿಸದ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಕರೆಂಟ್ಗಳು ಸರಿಯಾಗಿ ಕೊಡ್ತಾ ಇಲ್ಲ. 3 ಊರುಗಳಲ್ಲಿ ಕರೆಂಟೇ ಇಲ್ಲ. ಸತತವಾಗಿ ಬಲ್ಕಲ್ಲು ಮರಮಕಲ್ಲು ಏನಾದಲ್ಲ, ಮಧ್ಯದಲ್ಲಿ ಒಂದು ಬೋರಿಂಗ್ ಆದ. ಆ ಬೋರಿಂಗ್ದಲ್ಲಿ 2 ನೀರು ಊರುಗಿಸಿ ಬೋರಿಂಗಲ್ಲಿ ನೀರು ತೊಗೊಂಡ್ಬರ್ತೀವಿ. ನೀರೆಲ್ಲ ಸಲಕ ಬಾಡಿಗೆ ಜನರೇಟರ್ ತರಿಸಿಗಿಸಿ ರೈತರಿಗೆ ಜನರೇಟರ್ ಮೂಲಕ ಮೊಬೈಲ್ಗಳು ಚಾರ್ಜು, ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಯ್ತು. ಅದು ಈಗ ಯಾವಾಗ ಫೋನ್ ಎತ್ತಿದ್ರೆ ಅವ್ರ ಫೋನ್ಗಳು ಎತ್ತಲ್ಲ ಸರ್. ಫೋನ್ ಎತ್ತಿದ್ರೂ ಉಡಾಪೆ ಉತ್ತರಗಳನ್ನು ಕೊಡ್ತಾರ, ಇಲ್ಲಾಂದ್ರೆ ದಬ್ಬಾಳಿಕೆಗಳು ಬಂದು ಮಾಡ್ತಾರ. ನಮಗೆ 1 ತಿಂಗಳಿಂದ ಸತತವಾಗಿ ಇದು ನಡೆದದ್ರಿ. ಇದರ ನಡುವೆ ವಿದ್ಯುತ್ ಕೈಕೊಟ್ಟಿದ್ರಿಂದ ಕುಡಿಯುವ ನೀರಿಗಾಗಿಯೂ ಕೂಡ ಜನ ತೀವ್ರ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಯಾದಗಿರಿಯ ಮುದ್ನಾಳ ತಾಂಡಾದಲ್ಲಿ ಕಳೆದ 4 ದಿನಗಳಿಂದ ಗ್ರಾಮಸ್ಥರೇ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ನೀರನ್ನ ತರಿಸುತ್ತಿದ್ದಾರೆ. ದಿನಕ್ಕೆ 2 ಕೊಡದಷ್ಟು ನೀರು ಮಾತ್ರ ಸಿಗ್ತಾ ಇರೋದ್ರಿಂದ ಅಷ್ಟೇ ನೀರನ್ನ ಬಳಕೆ ಮಾಡ್ತಿದ್ದಾರೆ. ಇತ್ತ ಜನರಿಗೆ ನೀರು ಕೊಡಬೇಕಾಗಿದ್ದಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜವಾಬ್ದಾರಿಯನ್ನ ಮರೆತು ಕೈ ಕಟ್ಟಿ ಕೂತ್ಕೊಂಡಿರೋದ್ರಿಂದ ಜನ ಆಕ್ರೋಶ ಹೊರಗೆ ಹಾಕ್ತಾ ಇದ್ದಾರೆ. ಈಗ ಯಾದಗಿರಿಯ ಮುದ್ನಾಳ ತಾಂಡದಲ್ಲಿರುವಂಥದ್ದು. ಯಾಕಂದ್ರೆ ಮುದ್ನಾಳ ತಾಂಡದಲ್ಲಿಯೂ ಸಹಿತ ಕಳೆದ 3-4 ದಿನಗಳಿಂದ ಸಂಪೂರ್ಣವಾಗಿ ವಿದ್ಯುತ್ ಕೈ ಕೊಟ್ಟಿದ್ದರ ಭಾಗವಾಗಿ ಇಲ್ಲಿನ ಜನರು ಹನಿ ನೀರಿಗೂ ಸಹಿತ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಕಳೆದ 4-5 ದಿನಗಳಿಂದ ಸಹಿತ ಮುದ್ನಾಳ ತಾಂಡದಲ್ಲಿ ವಿದ್ಯುತ್ ಕೈ ಕೊಟ್ಟಿದ್ರಿಂದಾಗಿ ಇದುವರೆಗೂ ಸಹಿತ ವಿದ್ಯುತ್ ಅನ್ನ ಸರಿಪಡಿಸತಕ್ಕಂಥ ಕೆಲಸಕ್ಕೆ ಜೆಸ್ಕಾಂ ಅಧಿಕಾರಿ ಸಿಬ್ಬಂದಿಗಳು ಮುಂದಾಗಿಲ್ಲ. ಇದಕ್ಕಾಗಿನೇ ಇಲ್ಲಿ ಸ್ಥಳೀಯರೇ ಒಂದಿಷ್ಟು ಹಣವನ್ನು ಹಾಕೊಂಡು ಟ್ಯಾಂಕರ್ ಮೂಲಕ ನೀರನ್ನು ತರಿಸಿ ಇಲ್ಲಿ ಜನರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹನಿ ನೀರಿಗೂ ಸಹಿತ ಪರದಾಡ್ತಕ್ಕಂಥ ಸ್ಥಿತಿ ಈಗಾಗಲೇ ಮುದ್ನಾಳ ತಾಂಡದಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿನೇ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಸಹಿತ ನೀರಿಗಾಗಿ ಇಲ್ಲಿ ಮುಗಿಬೀಳ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ ತಕ್ಷಣದಿಂದಲೇ ಇಲ್ಲಿನ ವಿದ್ಯುತ್ ಕಂಬಗಳನ್ನು ಸರಿಪಡಿಸಿ ತದನಂತರದಲ್ಲಿ ಜನರಿಗೆ ನೀರು ಕೊಡುವಂತ ಕೆಲಸವನ್ನ ಪಂಚಾಯತಿ ಅದ್ರ ಜೊತೆಗೆ ಜೆಸ್ಕಾಂ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದ್ರೆ ಅದ್ಯಾವ ಕೆಲಸವನ್ನು ಸಹಿತ ಮಾಡದೇ ಇರೋದ್ರಿಂದಾಗಿ ಮುದ್ನಾಳ ತಾಂಡದ ಜನರ ಅಷ್ಟೇ ಅಲ್ಲ, ಬದಲಾಗಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಒಟ್ಟಾರೆ ಯಾದಗಿರಿಯಲ್ಲಿ ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಯಾದಗಿರಿ.